ಎಲ್ರಿಗೂ ನಮಸ್ಕಾರ. ಸುಮಾ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿನಲ್ಲಿ ಸೌತೆಕಾಯಿ ಮಜ್ಜಿಗೆ ಮಸಾಲ ಮಾಡೋದು ನೋಡೋಣ. ತುಂಬ ರುಚಿಯಾಗಿರುತ್ತೆ. ಬೇಸಿಗೆಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಸೌತೆಕಾಯಿ ಹಾಕ್ಕೊತಾ ಇದ್ದೀನಿ. 1 ಇಂಚಷ್ಟು ಶುಂಠಿ, 1 ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 4 ಕಾಳಷ್ಟು ಮೆಣಸು, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬಿಡೋಣ. ನೋಡಿ, ಈ ಥರ ಆದರೆ ಸಾಕು. ಒಂದು 3/4 ಕಪ್ಪಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹುಳಿ ಮೊಸರು ಇದ್ದರೂ ಚೆನ್ನಾಗಿರುತ್ತೆ, ಸ್ವೀಟಾಗಿದ್ದರೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು 1-2 ಸಲ ಪಲ್ಸ್ ಮೋಡಲ್ಲಿ ಹಾಕ್ಕೊಳ್ಳಿ. ಚೆನ್ನಾಗಿ ಇದು ಹೊಂದ್ಕೊಂಡಿದೆ ನೋಡಿ. ಈ ಥರ ಆದರೆ ಸಾಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು, ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪನೇ ಉಪ್ಪು ಹಾಕಿರ್ತೀವಿ, ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ರೆಡಿ ಆಯಿತು. ಇದಂತೂ ಎಲ್ಲರೂ ಇವಾಗ ಈ ರೋಡ್ ಸೈಡಲ್ಲಿ ಬೇಸಿಗೆಗಾಲದಲ್ಲಿ ಮಾರ್ತಾ ಇರ್ತಾರೆ ಅಲ್ವಾ. ಗ್ಲಾಸ್ 10 ರೂಪಾಯಿ ಅಥವಾ 15 ರೂಪಾಯಿ, ಸೇಮ್ ಅದೇ ಟೇಸ್ಟೇ. ಅವ್ರು ಮಾಡಿದಾಗ ಚೆನ್ನಾಗಿರುತ್ತೆ, ನಾವು ಮಾಡಿದಾಗ ಯಾಕಪ್ಪ ಬರಲ್ಲ ಅಂದರೆ ಇದೇ. ಆದರೆ ಅವ್ರು ಸೌತೆಕಾಯಿ ಹಾಕಿರ್ತಾರೆ, ನಾವು ಸೌತೆಕಾಯಿ ಹಾಕಿರಲ್ಲ. ನಾನು ಇನ್ನೊಬ್ಬರನ್ನ ಕೇಳಿನೇ ಮಾಡ್ತಾ ಇರೋದು ಇದನ್ನು ಮಸಾಲ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.